ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ಹೇಗಿತ್ತು? My first experience was like as though I was playing in the ground. Because ನನ್ನ ಇಮ್ಯಾಜಿನೇಷನಲ್ಲಿ ಎಷ್ಟೋ ಟೈಮ್ ಡೈರೆಕ್ಷನ್ ಮಾಡಿದ್ದೀನಿ. ಐ ಯೂಸ್ ಟು ವಿಜುವಲೈಸಿಂಗ್ ಕೆಪಾಸಿಟಿ ಇದೆ, ಜಾಸ್ತಿ ಇದೆ ನನಗೆ. ಈಗ ಸಾಂಗ್ಸು ಹಾಗೇನೆ. ಈಗ ಒಂದು ಸಾಂಗ್ ಸಿಂಗಾರ ಸಿರಿಯೇ ಸಾಂಗ್ ಅಜನೀಶ್ ಸರು ನಾನು ಇಬ್ಬರು ಹಾಡ್ತೀವಿ ನಾವು. ಸೊ ವೆನ್ ವಿ ಸಿಂಗ್ ದ ಟ್ರ್ಯಾಕ್ ಹಾಡಿದ ಮೇಲೆ ಐ ಕ್ಯಾನ್ ವಿಜುವಲೈಸಿಂಗ್ ಇಲ್ಲ, ಐ ಕ್ಯಾನ್ ಫೀಲ್ ಆ್ಯಸ್ ಅ ವಿಜಯ್ ಪ್ರಕಾಶ್ ಅವ್ರು ಹಾಡಿದರೆ, ಇವರು ಅನನ್ಯ ಅವ್ರು ಹಾಡಿದರೆ ಹೇಗಿರುತ್ತೆ ಈ ಸಾಂಗ್ ಅನ್ನೋದು ಐ ಕುಡ್ ಬಿಫೋರ್ ಸಿಂಗಿಂಗ್ ಓನ್ಲಿ ಐ ಕ್ಯಾನ್ ಫೀಲ್ ದಟ್. ವಾವ್. ಸೊ ಆಡಿಟರಿನೂ ಯು ಕುಡ್ ಎಸ್ ಫೀಲ್ ಇಟ್ ಬಿಫೋರ್ ಇದು ಹಿಂಗೆ ಬರುತ್ತೆ. ಓಕೆ, ಅಗೇನ್ ಪಾರ್ಟ್ ಆಫ್ visualizing only. So I will tell, okay, Ajana, this is Vijay Prakash and this we will go. This is Nakash Aziz, we'll go with this, we'll go with this. I'll give options also. Yakendre a few singers you get, few singers you don't get. So I will option A, option B, option C. I'll ಕೊಟ್ಬಿಡ್ತೀನಿ. Best singers I will give. So it is his choice finally. ಸೊ ಹೀಗೆ ವಿಜುವಲೈಸ್ ಮಾಡ್ತಾ ನೀವು ಸಿನಿಮಾ ಡೈರೆಕ್ಷನ್ ಅಂತ. ಇಟ್ ವಾಸ್ ವೆರಿ ಈಸಿ. ನನಗೆ ಇನ್ನೊಂದು ಪ್ಲಸ್ ಏನಂದರೆ, ಮೂವಿ ಶೂಟ್ ವೆನ್ ಐ ರೈಟ್ ಆ್ಯಂಡ್ ವೆನ್ ವಿ ಆರ್ ಶಾರ್ಟ್ ಡಿವೈಡ್ ಮಾಡ್ತಿದ್ದಾಗನೇ ಅದನ್ನು ಶೂಟ್ ಮಾಡಿ, ಎಡಿಟ್ ಮಾಡಿ, ಡಬ್ ಮಾಡಿ, ಮ್ಯೂಸಿಕ್ ಜೊತೆ ವಿಜುವಲೈಸ್ ಮಾಡ್ತೇನೆ. ಬಿಕಾಸ್ ದಟ್ ಈಸ್ ದ ಕೆಲಸ ವಿ ಆರ್ ಡೂಯಿಂಗ್ ದಟ್. ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೀವಿ ನಾವು. ಸೊ ಓಕೆ, ಈ ಸೀನು ಇಷ್ಟೆಲ್ಲ ಬರಲ್ಲ, ಎಡಿಟ್ ಆಗಿಬಿಡತ್ತೆ. ಸೊ ಇಷ್ಟೆಲ್ಲ ವೇಸ್ಟಾಗಿ ಎಡಿಟ್ ಮಾಡಿ ಬಿಸಾಕೋದಕ್ಕೆ ಮುಂಚೆ ಎಷ್ಟು ಬೇಕೋ ಅಷ್ಟೇ ಶೂಟ್ ಮಾಡೋಣ. ಆ ಕ್ಲಾರಿಟಿ ಫಸ್ಟ್ ಇಸ್ ಆಲ್ವೇಸ್ ಸ್ಪೆಷಲ್. ಎಸ್ ಇವತ್ತು ರಿಲೀಸಿಗೆ ರೆಡಿ ಆಗಿದೆ. ಎಸ್, ನೀವು ಹಿಂದೆ ತಿರುಗಿ ನೋಡಿದಾಗ ಯಾವ್ಯಾವುದು ಕಣ್ಮುಂದೆ ಬರ್ತಾ ಇದೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಗುಡ್ ಥಿಂಗ್ಸ್? ಎಸ್. ವಾಟ್ ಆರ್ ದ ಫೇವ್ರೆಟ್ ಗುಡ್ ಮೆಮರೀಸ್ ನಿಮಗಿರೋದು? ಲೈಕ್ ಎವ್ರಿ ಡೇ ಇಟ್ ವಾಸ್ ಅ ಫಂಕ್ಷನ್, ಫೆಸ್ಟಿವಲ್ ಥರ ಇತ್ತು ನಮಗೆ. ಇನ್ಫ್ಯಾಕ್ಟ್ ಬಿಕಾಸ್ ಎವ್ರಿ ಡೇ ಇಟ್ ವಾಸ್ ಫನ್ ಬಿಕಾಸ್ I kept the atmosphere like that. I made my art because Shine Shetty, when he comes, he did a very good, fantastic performer he was. ಏನು ನಿಮ್ಮ ಸ್ಟೈಲು ಸೆಟ್ಟಲ್ಲಿ? I don't know, everybody will tell they are feeling, I don't know, because I kept myself very cool, calm, and the scenes were also like that. So they were all enjoying. Few times my light boys all they used to forget and they used to watch as if they were watching the movie. Then my DOP ಅವರು ಬೈತಾರೆ, ಏನು ಮೂವಿ ತೋರಿಸ್ತಾ ಇದ್ದೀವಾ, ಅದೆಲ್ಲ ತೆಗಿರಿ used to shout. ಸೊ ಆ ಥರ they were very interested with the story and the way ಅವರು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಅಂಕಿತಾ ಅಮ್ಮವ್ರ ಡೈಲಾಗ್ ಡೆಲಿವರಿ ಅಂತೂ ಚಾನ್ಸೇ ಇಲ್ಲ. ಶೈನ್ ಶೆಟ್ಟಿದು ಒಂದು ಕೈಂಡ್ ಆಫ್ ಎಷ್ಟು ಬ್ಯೂಟಿಫುಲ್ ಆಗಿ, ಈ ಜನ್ರೇಷನ್ಗೆ ತಕ್ಕ ಬ್ಯೂಟಿಫುಲ್ ಆಗಿ ಅವ್ರದ್ದು ಡೈಲಾಗ್ ಅವ್ರ ಸ್ವ್ಯಾಗು, ಹಿಸ್ ಸ್ಟೈಲ್. ಅವ್ರು ಶ್ರುತಿ ಕೃಷ್ಣ ಅವರು ಹೆಂಗೆ ಮಾಡಿದಾರೆ ಅಂದರೆ ಚಾನ್ಸೇ ಇಲ್ಲ. ದೇವರಾಜ್ ಫೇವ್ರೇಟ್ ಸೀನ್ ಅವ್ರು ಬಂದಿರೋದು ಎಲ್ಲನೂ ಅನ್ಫರ್ಗೆಟಬಲ್ ಸೀನ್. ಶ್ರುತಿ ಹರಿಹರನ್ದಾಗಲಿ, ಶ್ರುತಿ ಕೃಷ್ಣ ಅವ್ರದ್ದಾಗಲಿ, ಬೋಧ ಶ್ರುತಿದು ಐ ಥಿಂಕ್ ಎಲ್ಲ ಕ್ಯಾರೆಕ್ಟರ್, ಎಲ್ಲ ಪಾತ್ರಗೂ ಒಂದು ಇದು ಕೊಟ್ಟು ಜಸ್ಟಿಫೈ ಮಾಡಿದ್ದೀನಿ. ವೇರ್ ಅನ್ಫರ್ಗೆಟಬಲ್ ದೇ ಆರ್. ಮರೆಯೋಕ್ಕೆ ಆಗಲ್ಲ. ನೀವು ಫಿಲ್ಮ್ ನೋಡಿ ಹೊರಗೆ ಹೋದರೆ ಯು ವಿಲ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಹ್ಯಾಂಗ್ ಓವರ್ ವೇರ್ ನೀವು ಅದನ್ನು ಥಿಂಕ್ ಮಾಡ್ತೀರಾ. ನಾವು ಶ್ರುತಿ ಯಾಕೆ ಹಿಂಗೆ ಮಾಡಿದ್ದೀರಾ, ಇದು ಹಿಂಗೆ ಮಾಡಿದ್ದೀರಾ, ಏನೋ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಅಟ್ಲೀಸ್ಟ್. ಸೊ ಆ ಥರ ಇಟ್ ವಿಲ್ ಸ್ಟಿಕ್ ಟು ಯುವರ್ ಮೈಂಡ್. ಇಟ್ಸ್ ಲೈಕ್ ಅ ವೈಫೈ ಸೀನ್ ವೆರ್ ಯು ಆರ್ ಕನೆಕ್ಟಿಂಗ್ ಟು ದ ಇದು ಮೂವಿ ಸಬ್ಜೆಕ್ಟ್ ಆ್ಯಂಡ್ you're getting your own on relief. Yes 100% kickback. You'll get relieved and you'll go home and you'll talk about the characters. ಸೊ ಅದು ನೋಡಿ ತುಂಬ ಸುಮಾರು ವರ್ಷಗಳಾಗಿದೆ. ಕೆಲವು ಮೂವಿ ನಾನು ನೋಡಿ ಆಚೆ ಬಂದು ನೆಕ್ಸ್ಟ್ ಐ ಡೋಂಟ್ ಇವನ್ ರಿಮೆಂಬರ್. I feel so bad. See, very few movies you can remember. Few movies you don't remember anything. ಸೊ ನನ್ನ ಆ ಥರ ನಾನು ಅಂದ್ಕೊಳ್ಳೋದು, ನಾವು ಮೂವಿ ಮಾಡಿದ್ರೆ ಹೌ ಪೀಪಲ್ ಶುಡ್ ಅದನ್ನು ಎಂಜಾಯ್ ಮಾಡಬೇಕು. ಅಲ್ಲಿ ಬೈದ್ರೂ ಸರಿ, ಅವ್ರಿಗೆ ಇಷ್ಟ ಆದ್ರೂ ಸರಿ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇವಳು ಯಾಕೆ ಹೆಂಗೆ ಮಾಡಿದಾಳೆ, ಯು ಹ್ಯಾವ್ ಟು ಕ್ಯಾರಿ ಔಟ್ ದಟ್ ಹ್ಯಾಂಗ್ ಓವರ್. ಅದಕ್ಕೆ ಫಾರ್ಮುಲಾ ಇದೆಯಾ ನಿಮ್ಮದು? ಸಬ್ಜೆಕ್ಟ್ ಸ್ಟ್ರಾಂಗ್ ಕೊಡಿ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಕೊಡಿ ನೀವು. ಅದಕ್ಕೆ ನಾನು ನೋಡಿ, ನೀವು ಯಾರನ್ನೂ ನೀವು ಎಕ್ಸೆಪ್ಟ್ ವಾಣಿ ಹರಿಕೃಷ್ಣ ಕ್ಯಾರೆಕ್ಟರ್ ಏನಂದ್ರೆ ಮುದ್ದಾಗಿ ಕ್ಯೂಟಾಗಿ ಒಂಥರ ಇರ್ತಾರೆ. ಅದಕ್ಕೆ ಐ ಟುಕ್ ವಾಣಿ ಹರಿಕೃಷ್ಣ. ಅವ್ರನ್ನ ಹೌ ಡಿಡ್ ಯು ಥಿಂಕ್ ಆಫ್? ಫಸ್ಟ್ ಟೈಮ್ ಅಲ್ವಾ? ಯಾ ಫಸ್ಟ್ ಟೈಮ್. ಆ್ಯಂಡ್ ಶಿ ವಾಸ್ ವೆರಿ ಟೆನ್ಸ್ಡ್. ಇನ್ಫ್ಯಾಕ್ಟ್ ಅವರು ಬೊಬಿಯವರೆಲ್ಲ ಶಿ ವಾಸ್ ವೆರಿ ಫ್ರೆಂಡ್ ಆಲ್ಸೋ ಟು ಮೆಸೆಡ್ ಹೆಂಗೆ ಅವ್ರದ್ದು. ಯಾಕೆಂದರೆ ಶಿ ಹ್ಯಾಸ್ ಅ ಗ್ರೇಟ್ ಇದು ನನ್ನ ಮೇಲೆ ಒಂದು ಲವ್ ಆ್ಯಂಡ್ ರೆಸ್ಪೆಕ್ಟ್. ರೀಸನ್ ಏನಂದರೆ ಐ ವೆಂಟ್ ಟು ಒನ್ ಸಾಯಿಬಾಬಾ ಟೆಂಪಲ್.
ಉಳಿದವರು ಕಂಡಂತೆ ಕಂಪೋಸಿಂಗ್ ಟೈಮ್ನಲ್ಲಿ ತಾರೇರೇ ತಾರಾರ ಅದನ್ನು ಸಾಂಗ್ ನಾನು ಟ್ರ್ಯಾಕ್ ಹಾಡಿದ್ದೀವಿ. ಅದಕ್ಕೆ ವಾಯ್ಸ್ ಹುಡುಕ್ತಾ ಇದ್ದೀವಿ. ಸೊ ಅಜನೀಶ್ ಅವರಿಗೆ ಪಿ ಸುಶೀಲಮ್ಮದು ವಾಯ್ಸ್ ಹಾಕೋಣ ಅಂತ ಇಷ್ಟ, ನಾವು ಮಾಡೋಣ ಅಂತ. ಬಟ್ ಅಷ್ಟಕ್ಕೆ ಟೈಮ್ ಇರಲಿಲ್ಲ. ಅವ್ರು ಹೋಗಿ ಮಾತಾಡಿಸಿ ವೆರಿ ವೆರಿ ಶಾರ್ಟ್ ಟೈಮ್ ವಿ ಹ್ಯಾಡ್. ಬಟ್ ಹುಡುಕ್ತಾ ಇರ್ತೀವಿ ವಾಯ್ಸ್ ಯಾರ್ದು ಹಾಕೋಣ ಅಂತ. ಸೊ ನಾನು ಹಿಂಗೆ ನಮ್ಮ ಜೆ ಪಿ ನಗರ್ ಸಾಯಿಬಾಬಾ ಟೆಂಪಲ್ ಇದೆ, ವಿ ಯೂಸ್ ಟು ಗೋ ಥರ್ಸ್ಡೇ ದೇರ್. ಸೊ ನಾವೆಲ್ಲ ಹೋದಾಗ ಸಂಬಡಿ ಈಸ್ ಡೂಯಿಂಗ್ ಭಜನ್, ನಾನು ವಾಯ್ಸ್ ಕೇಳ್ತಾ ಇದ್ದೀನಿ, ಅಲ್ಲಿ ಹಾಡ್ತಿದ್ದಾರೆ ಅವರು, ಹಾಡ್ತಾಯಿದ್ರು. ಅದನ್ನು ವಾಯ್ಸ್ ಕೇಳಿ ಅಜ್ಜನ ಈ ವಾಯ್ಸ್ ಚೆನ್ನಾಗಿದೆ ಅಲ್ವಾ ಅಂದೆ ನಾನು. ಯಾರು ಹಾಡ್ತಿದ್ದಾರೆ ಈ ವಾಯ್ಸ್? ಪಕ್ಕಾ ಈ ವಾಯ್ಸ್ ನಮ್ಮ ಸಾಂಗ್ ಇದ್ದರೆ, ಉಳಿದವರು ಕಂಡಂತೆ ಮದರ್ ಸೆಂಟಿಮೆಂಟ್ ಸಾಂಗ್ ಇದ್ದರೆ ಕರೆಕ್ಟ್ ಇರುತ್ತೆ. ಮೇಲ್ದು ಬಂದು ಶಂಕರ್ ಮಹಾದೇವನ್ ಹಾಕೋಣ, ಈ ಗುಡ್ ಚಾಯ್ಸ್ ಅಂತ ಹೋಗಿ ನೋಡಿದ್ರೆ ವಾಣಿ ಹರಿಕೃಷ್ಣ ಕೂತ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಿ ಫಿಕ್ಸ್ಡ್ ಹರ್ ವಾಯ್ಸ್ ಆ್ಯಂಡ್ ದ್ಯಾಟ್ ಶಿ ಈಸ್ ಅನ್ಫರ್ಗೆಟಬಲ್. ಶಿ ಥ್ಯಾಂಕ್ಸ್. ಅದು ಒನ್ ಆಫ್ ದ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಒಂದು ಹಿಸ್ಟಾರಿಕಲ್ ಇವೆಂಟ್ ಫಾರ್ ಹರ್. ಸೊ ಒಂದಷ್ಟು ಹೆಸರುಗಳು ಹೇಳ್ತೀನಿ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದೇ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಈ ಥರ ಆ್ಯಕ್ಟರ್ಸ್ಗಳು ಪ್ರಿಪ್ರೇಷನ್ ಫಾರ್ ಆ್ಯಕ್ಟಿಂಗ್? ಒಂದು ಐ ಥಿಂಕ್ ಐ ಸ್ಟಾರ್ಟ್ ವಿತ್ ದೇವರಾಜ್ ಸರ್. ನಿಮ್ಮ ಅಬ್ಸರ್ವೇಷನ್ಸ್ ಏನು? ದಿಸ್ ಕ್ಯಾನ್ ಬಿ ಅ handbook for some actors, or could be any filmmakers also. Definitely ದೇವರಾಜ್ ಸರ್ಗೆ ಆ್ಯಕ್ಚುಲಿ ಇದು ಒಂದು ಟ್ರಾನ್ಸ್, ದ ನೆಕ್ಸ್ಟ್ ಡೈಮೆನ್ಷನ್ ಈಸ್ ಎಂಟ್ರಿಂಗ್ ಅನ್ನೋ ಥರ ಇದೆ. ಬಿಕಾಸ್ ಅವ್ರು ಮಾಡಿರೋ ರೋಲ್ಸ್ ಇರೋ ಒಂದು ಇನ್ಸ್ಪೆಕ್ಟರು ಅದು ಇದು, ಆಮೇಲೆ ವಿಲನ್ ಆ ಥರ ಮಾಡಿರೋರು ಒಂದು ಸ್ಟೋರಿ ಕೊಟ್ಟಿದ ತಕ್ಷಣ ಹಿ ಫೆಲ್ಟ್ ಸೋ ಹ್ಯಾಪಿ. ಆ ಕತೆ ನೋಡಿ ಅವ್ರು ಒಂದೇ ಮಾತು, ನಿಮ್ಮ ಫ್ರಮ್ ಯುವರ್ ಹಾರ್ಟ್ ಯು ಹ್ಯಾವ್ ರಿಟನ್ ದ ಸ್ಟೋರಿ. ಫಸ್ಟ್ ವರ್ಡ್ ಹಿ ಸೆಡ್, ಯು ಹ್ಯಾವ್ ರಿಟನ್. ಅವ್ರ ಮನೆಗೆ ಹೋದಾಗ ನಿಮ್ಮ ಫ್ರಮ್ ಯುವರ್ ಹಾರ್ಟ್ ಯು ಹ್ಯಾವ್ ರಿಟನ್ ದ ಸ್ಟೋರಿ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಷ್ಟೇ, ಆ ಸ್ಟೋರಿ ಅವ್ರು ಹೇಳೋದು, ಹೀ ಜಸ್ಟ್ ಸ್ವಿಚ್ಡ್ ಆನ್ ಟು ದಟ್ ಕ್ಯಾರೆಕ್ಟರ್. ಚಾನ್ಸೇ ಇಲ್ಲ. ಪೂರ್ಣಚಂದ್ರ ಅನ್ನೋ ಕ್ಯಾರೆಕ್ಟರ್, ದ ಫಿಲ್ಮ್ ಸ್ಟಾರ್ಟ್ಸ್ ವಿತ್ ಹಿಮ್ ಆ್ಯಂಡ್ ಎಂಡ್ಸ್ ವಿತ್ ಹಿಮ್. ಅಷ್ಟು ಬ್ಯೂಟಿಫುಲ್ ಆಗಿ ದ ಫಿಲ್ಮ್ ಸ್ಟಾರ್ಟ್ಸ್ ವಿತ್ ದ ಫ್ಯಾಮಿಲಿ ಹೆರಿಟೇಜ್ ಆ್ಯಂಡ್ ಹೀಲ್ ಸ್ಟಾರ್ಟ್ ಆ್ಯಂಡ್ ಎಲ್ಲ ಫೈನಲಿ ಹೀಲ್ ಎಂಡ್. The film ends on him only. ಸೆಟ್ಟಲ್ಲಿ how does he switch on and off? ಜಸ್ಟ್ ಹೀಗೆ ಒಂದು ಸಾಂಗ್ ಕೇಳೋ ಮಚ್ಚ ಒಂದು ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ಒಂದು 6 to 7 ಡ್ರೆಸ್ ಚೇಂಜ್ ಮಾಡಬೇಕು. ವಿ ವರ್ ಇನ್ ಸಮ್ ಶೋರೂಮ್, ಮೇನ್ ವೆರಿ ರೆಪ್ಯೂಟೆಡ್ ಶೋರೂಮ್ ಓನ್ಲಿ. ಸೊ ಅಲ್ಲಿ ಈವೆಂಟ್ ನಾನು ಭಯ, ಒಂದೊಂದು ಸೀನಿಗೂ ಹೋಗಿ ಚೇಂಜ್ ಬರೋದಷ್ಟು ಹೋಗಿ ಒಂದು ಟೀ ಕುಡ್ಕೊಂಡು ಬರೋಣ ಅನ್ನೋ ಹತ್ರ ಎಲ್ಲ ಹೋಗೋದು. ಹಿಂಗೆ ಒಂದು ಸ್ಟೆಪ್ ಎತ್ತಿಡೋಕೆ ನೆಕ್ಸ್ಟ್ ಹಿಲ್ ಬಿ ದ ನೆಕ್ಸ್ಟ್ ಕಮನ್ ಅಂತಾರೆ. ಹೇಗೆ ಅಂದರೆ ಇಟ್ ವಾಸ್ ಬ್ರಿಲಿಯಂಟ್ ಹಿ ವಾಸ್. ಆ್ಯಂಡ್ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಓವರ್ ಆ್ಯಕ್ಟಿಂಗ್ ಇಲ್ಲ, ಸಟಲ್ನೆಸ್. ಆ್ಯಂಡ್ ಟುವರ್ಡ್ಸ್ ದಿಸ್ ಜನ್ರೇಷನ್ಗೆ ಏನು ಕೊಡಬೇಕು, ಆ ಸ್ಟೈಲ್, ಆ ಸ್ವ್ಯಾಗ್ ಇರಲಿ, ಆ ಟ್ರೆಡಿಷನ್ ವ್ಯಾಲ್ಯೂಸ್ ಇರಲಿ. ಈಗ ಸಪೋಸ್ ಇಫ್ ಇಟ್ ಈಸ್ ಯುವರ್ ಗ್ರ್ಯಾಂಡ್ ಫಾದರ್ ಆರ್ ಮೈ ಗ್ರ್ಯಾಂಡ್ ಫಾದರ್ ಆರ್ ಸಂಬಡಿ, ಇಫ್ he is existing, ಒಂದು 70-year-old ಪರ್ಸನ್, ಇಫ್ ಇಟ್ ಇಸ್ ಆರ್ ಡ್ಯಾಡ್ ಆರ್ ಇಫ್ ಈಸ್, ಸೊ ಅವರು ಹೇಗೆ ಇರ್ತಾರೆ, ಮೊಬೈಲು ದೇ ಆರ್ ಅಪ್ಡೇಟೆಡ್, ದೇ ವಿಲ್ ಟಾಕ್, ದ ಡ್ರೆಸ್ಸಿಂಗ್, ಮನೆಯಲ್ಲಿ ಪಂಚಶಲ್ಯ, ಆಚೆ ಕಡೆ ಹೇಗೆ, ಹೌ ದೇ ಸ್ಪೀಕ್, ಹೌ ದೇ ಡು, he has done so brilliantly that one. ಸೊ ಈಗ ನೆಕ್ಸ್ಟ್ 10 years 20 years ಆದ್ರೂ ಈ ಮೂವಿ ಕನೆಕ್ಟ್ ಆಗುತ್ತೆ ನಿಮಗೆ. ಯು ಡೋಂಟ್ ಫೀಲ್ ಇಟ್ ಇಸ್ ಔಟ್ಡೇಟೆಡ್. ಅಜನೀಶ್ ಸರ್ ರೀರೆಕಾರ್ಡಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ದೇವರಾಜ್ ಸರ್ದು ಪೋರ್ಷನ್ಸ್ ಮಾತ್ರ. ಹಿ ಬರ್ಸ್ಟ್ ಇನ್ ಟು ಟಿಯರ್ಸ್. ಅಲ್ಲಿ ಏನು ಡೆತ್ತಲ್ಲೇ ಏನೂ ಇಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಇಟ್ಸ್ ನೋ ಟ್ರಾಜಿಡಿ, ನಥಿಂಗ್. ದ ಎಮೋಷನ್ ಹಿ ಈಸ್ ಕ್ಯಾರಿಡ್ ಔಟ್. ಐ ಆಮ್ ಕ್ಯೂರಿಯಸ್ ನೌ. ಒಂದು 4 times ಅಜ್ಜನ ಸೀನ್ ಆಯ್ತಾ, ಅಜ್ಜನ ಟೈಮ್ ಆಯಿತು, ರೀರೆಕಾರ್ಡಿಂಗ್ ಮುಗೀತಾ ಅಂತ he'll be crying. What happened? Another video call. Oh, you did, what such a brilliant. He called also. He called and he said also, beautifully you have acted.